ಹಾಯ್ ಹಲೋ ನಮಸ್ಕಾರ. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಬೆಳಗಿನ ಜಾವ 2:30. ಸೊ ನಾನು 2:30ಗೆ ಫುಲ್ಲು ರೆಡಿ ಆಗಿಬಿಟ್ಟು ನಮ್ಮ ಊರಿಗೆ ಹೊರಟಿದ್ದೀನಿ, ಉಡುಪಿಗೆ. ಸೊ ಈಗ ಬ್ಯಾಂಗ್ಳೂರಿಂದ ಉಡುಪಿಗೆ ಹೋಗಬೇಕು. ಒಂದು 12 ಅವರ್ಸ್ ಬೇಕು ಹೋಗಕ್ಕೆ ಬೈಕಲ್ಲಿ. ಸೊ ಅದಕ್ಕೆ ಹೊರಟಿದ್ದೀನಿ. ನನ್ನ ಜೊತೆ ಇನ್ನೊಂದಿಬ್ಬರು ಫ್ರೆಂಡ್ಸು ಬರ್ತಾರೆ. ಸೊ ಇವಾಗ 2:30 ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ನಾವೆಲ್ಲ ನೆಲಮಂಗ್ಲದ ಹತ್ರ ಮೀಟ್ ಮಾಡ್ತೀವಿ. ನೆಲಮಂಗ್ಲ ಇಲ್ಲ ಅಂದರೆ ಜಾಳ್ಳಿ ಕ್ರಾಸಲ್ಲಿ ಮೀಟ್ ಆಗ್ತೀವಿ. ಇವಾಗೆಲ್ಲ ಇನ್ನು ಮೀಟ್ ಆಮೇಲೆ ಸಿಗ್ತೀನಿ. ಭಯ್ಯ ಗೇಟ್. ಇವಾಗ ಜಾಲಹಳ್ಳಿ ಕ್ರಾಸಿಗೆ ಬಂದಿದ್ದೀನಿ ನಾನು. ಇವರೆಲ್ಲ ಆಲ್ರೆಡಿ ಬಂದಿದ್ದಾರೆ. ಅವನೊಬ್ಬ ಬಜರ್ಕೊತಾ ಇದ್ದಾನೆ. ಸೊ ಇವನು ಸಕಲೇಶ್ಪುರಕ್ಕೆ ಹೋಗ್ತಾನೆ. ನಾವು ಸಕಲೇಶ್ಪುರಿಂದ ಹಂಗೆ ಉಡುಪಿಗೆ ಹೋಗ್ತೀವಿ. ಸೊ ಇವಾಗ ನೆಕ್ಸ್ಟ್ ಸ್ಟಾಪ್ ನಮ್ಮದು ಎಲ್ಲಿ ಬ್ರೋ? ಇವಾಗ ಸುಸ್ತಾಗದ ತನಕ ಓಡಿಸ್ತೀವಿ, ಮತ್ತೊಂದು ಸ್ಟಾಪ್ ಹಾಕೋತೀವಿ. ನೋಡಿ ಗೈಸ್, ಅವ್ನು ಹೆಲ್ಮೆಟ್ ಹಾಕೊಂಡು ಬಂದಿಲ್ಲ. ಅವ್ನ ಹೆಲ್ಮೆಟ್ನ ಯಾರೋ ಎಸ್ಕೇಪ್ ಮಾಡಿಬಿಟ್ಟಿದ್ದಾರೆ ರೂಮಲ್ಲಿ. ಹೆಲ್ಮೆಟ್ ಇಲ್ಲ ಬ್ರೋ ಒಂದು. ನೋಡಿ ಇವನು ಪೀಲಿಯನ್ ಹತ್ರ ಹೆಲ್ಮೆಟ್ ಇದೆ, ರೈಡರ್ ಹತ್ರ ಹೆಲ್ಮೆಟ್ ಇಲ್ಲ. ಅಲ್ಲಿ ಇಶಾನ್ ಹೆಲ್ಮೆಟ್ ಏನಾಯ್ತು? ನಾವು ಇವಾಗ ನೆಲಮಂಗಲ ದೇವಿಯಲ್ಲಿ ಟೋಲ್ ಹತ್ರ ಇದ್ದೀವಿ. ಇಲ್ಲೊಂದು ಫೈರ್ ಕ್ಯಾಂಪ್ ಹಾಕಿದ್ದಾರೆ. ಅದಕ್ಕೆ ಇಲ್ಲೊಂದು 2 ನಿಮಿಷ ಇಟ್ಕೊಂಡು ಹೋಗೋದು. ಅವ್ರೇನೋ ಬಂದಿಲ್ಲ, ಅವ್ರಿಗೆ ವೇಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದಮೇಲೆ ಅಲ್ಲಿಂದ ಓಡೋದು. ಗೈಸ್, ನಾವು ಇವಾಗ ಒಂದು ನೆಲಮಂಗಲದಿಂದ ಒಂದು 70 ಕಿಲೋಮೀಟ್ರ್ ಬಂದ್ವಿ. ಇಲ್ಲಿ ಚಳಿ ಹೆಂಗಿದೆ ಅಂದರೆ ಫುಲ್ ಬಾಡಿ ಎಲ್ಲ ಫುಲ್ ನಡುಕ್ತಾ ಇದೆ. ಹೆಂಗಿದೆ ಚಳಿ? ಐ ಕಾಂಟ್ ಫೀಲ್ ಮೈ ಹ್ಯಾಂಡ್ಸ್. ಫುಲ್ ನಡುಕ್ತಾ ಇದೆ ಫುಲ್ ಬಾಡಿ ಎಲ್ಲ. ಸ್ವಲ್ಪ ಇಲ್ಲೇ ಮಲ್ಕೊಂಡು ಆಮೇಲೆ ಹೋಗೋಣ ಅನಿಸ್ತಾ ಇದೆ. 9 ಗಂಟೆಗೆ ಬಂದಿದೆ ಗಾಡಿ. ಅದಕ್ಕೆ ಒಂದು ಕವರ್ ತಗೊಂಡು ನಾವು ಬ್ಯಾಗಲ್ಲಿ ಹಾಕ್ಬಿಟ್ಟು ಇಟ್ಬಿಡೋದು ಅಷ್ಟೇ. ಈಗ ಇಲ್ಲಾಂದರೆ ಪಕ್ಕ ರೋಡ್ ಎಲ್ಲೋ ಒಂದು ಕಡೆ ಬಿದ್ದೋಗ್ಬಿಡುತ್ತೆ. ಆಗ ಜಾಗ ಇದೆ ಬ್ಯಾಗಲ್ಲಿ. ಜಾಗ ಇದೆ ಬ್ಯಾಗಲ್ಲಿ. ನನ್ನ ಬ್ಯಾಗಲ್ಲಿ ಜಾಗ ಅಲ್ಲ, ಸ್ವಲ್ಪ ಎಲ್ಲೋ ಜಾಗ ನನ್ನ ಒಂದು ನೀನೇ ನೋಡು, ಓಪನ್ ಮಾಡಿ ನೋಡು. ಜಾಗ ಮಾಡಿದ್ರೆ ಇಲ್ಲ ಲೇ ಚಳಿಗೆ ಕೋಲ್ಡ್ ಸ್ಟಾರ್ಟ್ ಆಗಿದೆ. ಮೂಗೆಲ್ಲ ಫುಲ್ ಬ್ಲಾಕ್ ಆಗಿದೆ. ಸಾಕ್ಬಿಡ್ಬೋದು. ಇವಾಗ ನಾವು ಹಾಸನಿಗೆ ಬಂದ್ವಿ. ಫುಲ್ ಹಿಂಗೆ ಫಾಗ್ ಇತ್ತು ಅಂದ್ರೆ ಕಣ್ಣೆಲ್ಲ ನೋಡಿ ಫುಲ್ ರೆಡ್ ಆಗೋಗಿದೆ. ಇದೆಲ್ಲ ಫುಲ್ ಒದ್ದೆ, ಇನ್ಸದಿಷ್ಟೆಲ್ಲ ಫುಲ್ ಒದ್ದೆ ಆಗೋಗಿದೆ. ಸೊ ಇವಾಗ ಹಾಸನದಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ನೆಕ್ಸ್ಟು ಇವನು ಸಕಲೇಶ್ಪುರಕ್ಕೆ ಹೋಗ್ತಾನೆ. ಸೊ ಇವನು ಈ ಕಡೆ ಹೋಗಬೇಕು, ನಾವು ಆ ಕಡೆ ಹೋಗಬೇಕು. ಇಲ್ಲಿ ಡಿವೈಡ್ ಆಗ್ತೀವಿ. ಇನ್ನು ಇವಾಗ ನಾವು ಆಗುಂಬೆಗೆ ಬಂದಿದ್ದೀವಿ. ಆಗುಂಬೆ ವ್ಯೂ ಪಾಯಿಂಟ್ ಇದು ಆ್ಯಕ್ಚುಲಿ ಸನ್ಸೆಟ್ ಪಾಯಿಂಟು. ಬಟ್ ನಾನು ತುಂಬ ಲಾಕಲ್ಲಿ ತೋರಿಸಿದ್ದೀನಿ ಇದನ್ನ. ಪ್ರತಿ ಟೈಮ್ ಬ್ಯಾಂಗ್ಳೂರಿಂದ ಊರಿಗೆ ಹೋಗ್ಬೇಕಾದ್ರೆ ಈ ವ್ಯೂ ಪಾಯಿಂಟ್ ತೋರಿಸ್ತೀನಿ. ಸೊ ಇವಾಗ ವ್ಯೂ ತೋರಿಸ್ತೀನಿ. ವೆಯ್ಟ್, ನಾವು ಇವಾಗ ಹಿಂಗೆ ಹೋಗ್ಬೇಕು ಕೆಳಗಡೆಗೆ. ಮೇಲಿಂದ ಹಿಂಗೆ ಕೆಳಗಡೆ ಹೋಗ್ತಾನೆ ಇರುತ್ತೆ. ಆ್ಯಕ್ಚುಲಿ ಇದಕ್ಕೆಲ್ಲ ಹೇರ್ ಪಿನ್ ಬೆಂಡ್ ಅಂತಾರೆ. ಅಂದರೆ ಫುಲ್ಲು ಪಿನ್ ಥರ ಫುಲ್ ಬೆಂಡ್ ಇರುತ್ತೆ, ಅದಕ್ಕೆ ಹೇರ್ ಪಿನ್ ಬೆಂಡ್ ಅಂತೀವಿ. ನೋಡಿ ಕಾರ್ಗಳೆಲ್ಲ ಕೆಳಗಡೆ ಮೇಲ್ಗಡೆ ಬರ್ತಾ ಇದೆ. ನಾವು ಇವಾಗ ಮೇಲ್ಗಡೆಯಿಂದ ಕೆಳಗಡೆ ಹೋಗಬೇಕು. ಹೆಂಗಿದೆ ಬ್ರೋ ಇದು ವ್ಯೂ? ಸಖತ್ತಾಗಿದೆ. ನೋಡಿ ಗೈಸ್, ಇದಕ್ಕೆ ಆಗುಂಬೆ ಇದೆಲ್ಲ ವೆಸ್ಟರ್ನ್ ಘಾಟ್ಸ್ ಅಂತಾರೆ. ಇದಕ್ಕೆ ವೆಸ್ಟರ್ನ್ ಘಾಟ್ಸ್ ಇದೆಲ್ಲ. ಆ್ಯಕ್ಚುಲಿ ಈ ಥರದ್ದು ಎಷ್ಟು 14 ಹೇರ್ ಪಿನ್ ಬೆಂಡ್ ಇದೆ. ಈ ಥರ 14 ಹೇರ್ ಪಿನ್ ಬೆಂಡ್ಸು. ಅದನ್ನೆಲ್ಲ ಮಾಡಿ ಕೆಳಗಡೆ ಹೋಗ್ಬೇಕೀಗ. ಓಕೆ, ಸೊ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಇವಾಗ ಟೈಮ್ ಬಂದುಬಿಟ್ಟು 1:30 ಆಗಿದೆ. ಸೊ ನಾವು 2:30ಗೆ ಹೊರಟಿರೋದು, 1:30ಗೆ ಮನೆಗೆ ಬಂದ್ವಿ. ಸೊ ಇವಾಗ ಇನ್ನು ಫುಲ್ ಕಣ್ಣೆಲ್ಲ ರೆಡ್ಡಾಗಿ ಹೋಗಿದೆ. ನೈಟ್ ನಿದ್ರೆ ಮಾಡಿಲ್ಲ, ನಿದ್ರೆ ಮಾಡಿದೆ ಹಾಗೆ ಬಂದಿರೋದು. ಸೊ ಇವಾಗ ಸ್ವಲ್ಪ ನಿದ್ರೆ ಮಾಡಿ ಇವಾಗ ಸಂಜೆ ಸ್ವಲ್ಪ ಪ್ಲ್ಯಾನ್ ಇದೆ. ಸೊ ಅದೆಲ್ಲ ಎಕ್ಸಿಕ್ಯೂಟ್ ಮಾಡೋಣ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಕಣ್ಣು ಓಪನ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ನಿದ್ರೆ ಬರ್ತಾಯಿದೆ. ಬೈ ಗೈಸ್.